ಸರ್ ಅದೇ ಈಗ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಸರ್. ಬಾನು ಮುಷ್ತಾಕ್ ಅವರ ನೇಮಕಾನ ಪ್ರಶ್ನಿಸಿ ಉದ್ಘಾಟನೆಗೆ ಹೈಕೋರ್ಟ್ ಮೊರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಪ ಅವನ ರಾಜಕೀಯ ಅವನ್ನ ಬಿಜೆಪಿಯವರು ಬಿಸಾಕ್ಬಿಟ್ಟಿದ್ದಾರೆ, ಎಂತಕ್ಕೂ ಉಪಯೋಗಿಸ್ಕೊತಾ ಇಲ್ಲ. ನಾನು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು. ಪಾಪ ಹುಡುಗ ಪ್ರಯತ್ನ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡಿ, ಅದು ಏನ್ ತೊಂದರೆ ಇದೆ. ಕೋರ್ಟ್ ಇದೆ, ಕೋರ್ಟ್ ಏನ್ ಹೇಳ್ತದೋ ಹಂಗೆ ಕೇಳೋಣ ಬಿಡಿ. ಸರ್ ಇದೊಂದು ನಾಡ ಹಬ್ಬ ಇದು. ಆಕ್ಚುಲಿ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಸರ್ ಈ ತರ ಗೊಂದಲ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ ಬಿಜೆಪಿಯವರು ಏನಾದ್ರು ಇದ್ರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್, ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್, ಕೃಷ್ಣಾ ವಾಟರ್ದು ಪರ್ಮಿಷನ್, ಸೆಂಟ್ರಲ್ ಗವರ್ಮೆಂಟ್ ಇಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಬಹಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ. ಈಗ ಅವನ ಯಾರೋ ಬುರ್ಡೆ ಗಿರಾಕಿ ಇದನ್ನಲ್ಲ, ಯಾರವನು ಬಿಜೆಪಿ ಅಂತಾನೆ. ಅದನ್ನ ಬಿಜೆಪಿ ಅಂತ ಹೇಳ್ಕೊಳಕ್ ಅವ್ರ ಕೆಲ ಆಯ್ತಲ್ಲ. ಬಿಜೆಪಿ ಯಾರಾಗ್ಲಿ ಅವರೆಲ್ಲ ಬಿಜೆಪಿಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ ಬಿಜೆಪಿಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಆ ಸಂಘಟನೆಯಲ್ಲಿರುವಂತವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನ ಗೆದ್ದು ತೋರಿಸ್ತೀವಿ. ಈಗ ನೋಡಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮ್ಗೆ. ಬಿಜೆಪಿಯವರು ಯಾಕೆ ಮಾಡಿದ್ರು? ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್.